ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಇವತ್ತು ನಾವು ಬೇಳೆ ಸಾರು ಮಾಡೋಣ್ರಿ. ಉತ್ತರ ಕರ್ನಾಟಕದ ಕಡೆ ಬೇಳೆ ಸಾರು ಅಂದ್ರೆ ಭಾಳ ಇಷ್ಟ ನೋಡ್ರಿ. ನಾವು ಯಾವಾಗಲೂ ಅನ್ನದ ಜೊತೆಗೆ ನಾವು ಬೇಳೆ ಸಾರು ಮಾಡೋದ್ರಿ ಭಾಳ. ಈ ಬೇಳೆ ಸಾರು ಹೆಂಗೆ ಮಾಡೋದು ಅಂತಂದು ನೋಡೋಣ ಬರ್ರಿ. ಇವಾಗ ಕುಕ್ಕರ್ ಇಟ್ಕೊಂಡಿನಿ ರೀ. ಮೊದಲಿಗೆ ನಾನು ಒಗ್ಗರಣೆನ ಹಾಕ್ಕೊಂಡ್ಬಿಡ್ತೀನಿ. ಮೊದಲು ಎಲ್ಲರೂ ಬೇಳೆ ಕುದಿಸಿ ಆ ನಂತರ ಒಗ್ಗರಣೆ ಕೊಡ್ತಾರೆ. ನಾನು ಇವತ್ತು ಡಿಫ್ರೆಂಟಾಗಿ ಮಾಡತ್ತೀನಿ. ಮೊದಲಿಗೆ ನಾವು ಬೇಳೆನ ಒಗ್ಗರಣೆ ಕೊಟ್ಕೊಂಡು ಆ ನಂತರ ನಾವು ಬೇಳೆ ಕುದಿಸಿ ಇಟ್ಬಿಡೋಣ್ರಿ. ಇವಾಗ ನೋಡಿರಿ, ನಾನು ಒಂದು ಕುಕ್ಕರ್ ಇಟ್ಕೊಂಡೇನಿ ರೀ. ಸಣ್ಣದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳಕತ್ತೀನಿ ನೋಡಿರಿ. ಈಗ ಮೊದಲೇ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಬಿಟ್ಟೆ ನೋಡ್ರಿ ನಿಮ್ಗೆ. ನಾನು ಹಸಿರು ಮೆಣ್ಸಿಕಾಯಿನ ಒಂದು 4ರಿಂದ 5 ತೊಗೊಂಡೇನಿ ರೀ. ಅವನ್ನ ಉದ್ದಗೆ ಸೀಳ್ಬಿಟ್ಟು ಇಟ್ಕೊಂಡೇನಿ. ಹಂಗನ ಅದಕ್ಕೆ ಒಂದು ಈರುಳ್ಳಿ ತೊಗೊಂಡೇನಿ ರೀ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಒಂದು ಸ್ವಲ್ಪ ಶುಂಠಿ, ಒಂದು 4ರಿಂದ 5 ಬೆಳ್ಳುಳ್ಳಿ. ಇದನ್ನು ಸಿಪ್ಪಿ ತೆಗೆದು ಸಣ್ಣಗೆ ಜಜ್ಜಿ ಇಟ್ಕೊಂಡೇನಿ ರೀ. ಸಣ್ಣಗೆ ಅಂದ್ರೆ ಒಂದು ಸ್ವಲ್ಪ ತರಿಯಾಗಿ ಸ್ವಲ್ಪ ಜಜ್ಕೊಂಡು ಇಟ್ಕೊಂಡೇನಿ ರೀ ನಾನು. ಈಗ ನೋಡಿರಿ, ನಾನು ಎಷ್ಟು ತುಪ್ಪ ಹಾಕ್ಕೊಂಡಿದ್ದು ನೋಡಿರಿ, ಅದರ ಡಬಲ್ ಅಂದರೆ 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ಕೊಂಡೇನಿ ರೀ. ನಾನು ಎಣ್ಣೆ ತುಪ್ಪ ಎರಡನ್ನೂ ಹಾಕೋಬೇಕ್ರಿ, ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ ಇದು ಸಾಂಬಾರು. ಈಗ ನೋಡಿರಿ, ಇದು ಕಾಯಕತ್ತೈತಿ. ಇದನ್ನು ಕಾಯಿಸೋಣ್ರಿ. ನಾವು ಇದನ್ನು ಕಾಯಿದ ನಂತರ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ಹಾಕ್ಕೊಳ್ಳೋಣ್ರಿ. ಇವಾಗ 1-2 ಪಲಾವ್ ಎಲೆ ಹಾಕ್ಕೊಳಕತ್ತೀನಿ ರೀ. ಒಂದು ಎಲೆ ಒಳಗೆ ಒಂದು ಸ್ವಲ್ಪ ಮುರಿದು ಅದನ್ನು ಹಾಕ್ಕೊಳತ್ತೀನಿ ನೋಡಿರಿ. ಒಂದು ಪಲಾವ್ ಎಲೆ ಹಂಗನ ಒಂದು ಸ್ವಲ್ಪ ನಾನು ಏಲಕ್ಕಿನ ಸಣ್ಣದ ಜಜ್ಜಿ ಇಟ್ಕೊಂಡೇನಿ ರೀ. ಅದನ್ನು ಕೂಡ ಹಾಕ್ಕೊತೇನೆ ರೀ. ಇದಕ್ಕೆ ಏಲಕ್ಕಿ ಕಾಯಿನ ಸ್ವಲ್ಪ ಸಿಪ್ಪೆ ಬಿಡಿಸಿ, ಸಿಪ್ಪಿನೂ ಕೂಡ ಸಿಪ್ಪಿ ಸಮೇತನ ಹಿಂಗೆ ಹಾಕ್ಕೋಬೇಕು ನೋಡ್ರಿ. ಅದನ್ನು ಕೂಡ ಹಾಕೋರಿ. ಸಾರು ಅಂದ್ರೆ ಭಾಳ ಟೇಸ್ಟ್ ಆಕೈತಿ. ಹಂಗನ ಭಾಳ ವಾಸನೆ ಕೂಡ ಅಂದ್ರೆ ಸ್ಮೆಲ್ ಕೂಡ ಅಷ್ಟು ಚೆನ್ನಾಗಿರ್ತದೆ ರೀ. ಇದ್ರದ್ದು ಸಾಂಬಾರಿಂದ ಟೇಸ್ಟೂ ಹಂಗೆ ಇರ್ತೈತಿ. ಆ ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ್ರಿ. ಹಂಗನ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಇವೆರಡೂ ಚೆಂದಂಗೆ ಸಿಡಿಬೇಕು ನೋಡಿರಿ. ಇದಾದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತೀನಿ. ಪೇಸ್ಟ್ ಇದ್ರೆ ಪೇಸ್ಟ್ ಹಾಕೋರಿ. ಇಲ್ಲಂತಂದ್ರೆ ನೀವು ಮನ್ಯಾಗ ಶುಂಠಿ ಇದ್ದ ಇರ್ತೈತಿ, ಹಾಗೇನೆ ಬೆಳ್ಳುಳ್ಳಿನೂ ಇದ್ದೇ ಇರ್ತಾವೆ. ಅದನ್ನು ಮೇಲ್ಗಡೆ ಇದ್ದು ಶುಂಠಿದು ಸಿಪ್ಪಿ ತೆಗಿರಿ. ಸಿಪ್ಪಿ ತೆಗೆದು ಅದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಕುಟ್ಟಾನ್ಯಾಗ ಜಜ್ಜಿಕೊಂಡ್ರಿ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಮಸ್ತ್ ಆಕೈತೆ ನೋಡಿರಿ. ಶುಂಠಿ ಬೆಳ್ಳುಳ್ಳಿ ಇಲ್ಲಪ್ಪ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದ್ರೆ ಅದನ್ನು ನೀವು ಹಾಕ್ಕೊಬೋದು ರೀ. ಈ ಥರ ಹಾಕ್ಕೊಂಡ್ವಿ ಅಂತಂದ್ರೆ ಸಾರು ಟೇಸ್ಟ್ ಆಗಿರ್ತೈತಿ, ಹಂಗೆ ಗರಮ್ ಆಗಿರ್ತೈತಿ. ಸೊ ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡೇನಿ ರೀ ನಾನು. ಇದಾದ ನಂತರ ಇದನ್ನು ಒಂದು ಸ್ವಲ್ಪ ನಾವು ಈ ಎಣ್ಣೆ ಒಳಗೆ ಕುದಿಯಾಕೆ ಬಿಡೋಣ್ರಿ. ಅಂದರೆ ಇದನ್ನ ಎಣ್ಣೆ ಒಳಗೆ ಚೆಂದಂಗೆ ಅದ್ರದ್ದು ಒಂದು ಫ್ಲೇವರ್ ಬಿಟ್ಕೋಬೇಕ್ರಿ. ಅಲ್ಲಿ ಮಟ ಹಿಂಗೆ ಚೆಂದಂಗೆ ಒಂದು ಸ್ವಲ್ಪ ಕುದಿಸೋಣ್ರಿ. ಆದ ನಂತರ ನಾನು ಇಲ್ಲಿ ನೋಡಿರಿ ಹೆಚ್ಚಿಟ್ಕೊಂಡಿರುವಂತಹ ಮೆಣ್ಸಿಕಾಯಿನ ಹಾಕ್ಕೊಳಕತ್ತೀನಿ ನೋಡಿರಿ. ಇದಕ್ಕೆ ಇವನ್ನ ಹಾಕ್ಕೋಬೇಕ್ರಿ ಅಂತಂದರೆ ಹೌದ್ರಿ, ಇದನ್ನು ಮೆಣ್ಸಿಕಾಯಿನ ಹಾಕ್ಕೋಬೇಕು. ಉದ್ದನ ಮೆಣ್ಸಿಕಾಯಿನ ಹಾಕ್ಕೊಂಡ್ರೆ ಸಾಂಬಾರು ಒಂದು ಟೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಮೆಣ್ಸಿಕಾಯಿನ ಹಾಕ್ಕೊಂಡೇನಿ ನೋಡಿರಿ. ಈಗ ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ ರೀ ನಾನು. ಈ ರೀತಿ ಹಾಕ್ಕೊಂಡ ನಂತರ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಎಣ್ಣೆ ತುಪ್ಪದೊಳಗೆ ಇದು ಎಲ್ಲದೂ ಚೆಂದಂಗೆ ಫ್ರೈ ಆಗಬೇಕು. ಅಂದ್ರೆ ಚೆಂದಂಗೆ ಹುರ್ಕೋಬೇಕ್ರಿ. ಇದನ್ನು ಈ ರೀತಿ ಚಮಚಲ್ಲಿ ಕೈಯಾಡಿಸ್ಕೊಂತನ ಹುರಿಬೇಕು ನೋಡ್ರಿ. ನಾವು ಇದನ್ನು ಎಣ್ಣೆ ಒಳಗೆ ಹುರಿದ್ವಿ ಅಂತಂದ್ರೆ ಭಾಳ ಟೇಸ್ಟ್ ಆಗುತ್ತೆ, ಒಂದು ಘಮ ಬರ್ತೈತೆ ರೀ ಇದಕ್ಕೆ. ಈ ರೀತಿ ಹುರಿದ ನಂತರ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ನೋಡಿರಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊತೀನಿ ರೀ. ಇದಕ್ಕೆ ನಾನು ಬೇಳೆ ಸಾಂಬಾರು ಮಾಡೋದಕ್ಕೆ ತೊಗರಿಬೇಳೆ ತೊಗೊಂಡಿಲ್ಲ ರೀ. ಕೆಂಪು ಬೇಳೆ ಬರ್ತಾವಲ್ರಿ, ಮಸೂರು ದಾಲ್ ಅಂತಾರೆ ನೋಡಿರಿ, ಅವ್ನು ತೊಗೊಂಡ್ರಿ ನಾನು. ಮೈಸೂರು ಬೇಳೆನೋ ಅಥವಾ ಮಸೂರು ದಾಲು ಅಂತಾರೆ ನೋಡಿರಿ, ಅವ್ನು ತೊಗೊಂಡೇನಿ ರೀ ನಾನು. ಅವನ್ನ ಒಂದು ಸ್ವಲ್ಪ ನೆನೆಯಾಕೆ ಇಟ್ಟೀನಿ ನಾನು. ಒಂದು ಸ್ವಲ್ಪ ನೀರಿನಾಗ 1-2 ಸತಿ ತೊಳೆದು ಹಂಗೆ ನೀರು ಹಾಕಿ ನೆನೆಯಾಕೆ ಇಟ್ಕೊಂಡೀನಿ ನಾನು. ಈಗ ನೋಡಿರಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳಕತ್ತೀನಿ ನೋಡಿರಿ. ಇದನ್ನು ಈ ರೀತಿ ಕುಕ್ಕರ್ನಾಗ ಚೆನ್ನಾಗಿ ಬಾಡಿಸ್ಕೊಂಡು ಅದಾದ ನಂತರ ಮಸೂರು ದಾಲನ್ನ ಹಾಕ್ಕೊಳಕತ್ತೀನಿ ನೋಡಿರಿ. ಇದಕ್ಕೆ ಒಂದು 2 ಸಲ ತೊಳೆದಿರುವಂತಹ ಮೊಸರು ದಾಲನ್ನ ಹಾಕ್ಕೊಳಕತ್ತೀನಿ ರೀ. ಭಾಳ ಏನು ತೊಗೊಂಡಿಲ್ಲ ರೀ ನಾನು. ಒಂದು ಮುಟ್ಟಿಗೆ ಅಂತಾರೆ ನೋಡಿರಿ, ಅಷ್ಟು ತೊಗೊಂಡೇನಿ ರೀ ನಾನು. ಎಷ್ಟು ಹಾಕೋ ನೋಡ್ರಿ ಅಷ್ಟು ತೊಗೊರಿ. ಬ್ಯಾಳೆ ಅಂತಂದ್ರು ಮಂದಗೆ ಆಕೈತೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ ಇದು. ತೊಗರಿ ಬೇಳೆಕಿನ ಈ ಬ್ಯಾಳೆ ಅಂದ್ರೆ ಟೇಸ್ಟ್ ಭಾಳ ಚಲೋ ಆಕೈತಿ. ಅದಕ್ಕೋಸ್ಕರ ಇದು ಆಗಿರ್ಬೋದು ಅಥವಾ ಅನ್ನಕ್ಕನ ಚಲೋ ಆಕೈತಿ ರೀ. ಹಂಗನ ನೀವು ಡಿಫ್ರೆಂಟಾಗಿ ಯಾವುದಾದ್ರೂ ಒಂದು ಅನ್ನ ಮಾಡಿದ್ರಿ, ಗೀ ರೈಸರ ಆಗಲಿ ಇಲ್ಲ ಜೀರಾ ರೈಸ್ ಮಾಡ್ಕೊಂಡ್ರಿ ಅಂತಂದ್ರೆ ಅದಕ್ಕೆ ಸೈಡ್ ಡಿಶ್ಶಿಗೆ ಅಂಥೇಳಿ ಈ ಥರ ಉಣ್ಣೋದಕ್ಕೆ ಬ್ಯಾಳೆ ಮಾಡ್ಕೊಂಡ್ರಿ ಅಂತಂದ್ರೆ ಭಾಳ ಟೇಸ್ಟ್ ಆಕೈತೆ ನೋಡಿರಿ. ಹಂಗನ ಊಟನೂ ಕೂಡ ಮಸ್ತ್ ಆಕೈತೆ ರೀ. ಯಾರ ಬೀಗರು ಬಂದ ಹೊತ್ನಾಗ ಈ ಥರ ಮಾಡಿದ್ರಿ ಅಂತಂದ್ರೆ ಭಾಳ ಟೇಸ್ಟ್ ಆಕೈತೆ ನೋಡಿರಿ. ಈಗ ನಮ್ಮ ಮನೆಗೆಲ್ಲ ಗೆಸ್ಟ್ ಬಂದಾಗ ಈ ರೀತಿಯಾಗಿ ಇನ್ಸ್ಟಂಟಾಗಿ ಮಾಡ್ಕೊಂಡ್ವಿ ಅಂದ್ರೆ ಈ ಮಸೂರು ದಾಲನ್ನು ಭಾಳತ್ತನ ನಾವು ಕುದಿಸೋದು ಬೇಡ್ರಿ. ಒಂದೇ ವಿಸಿಲ್ನಾಗ ಇದೆಲ್ಲ ಕುದ್ದುಬಿಟ್ಟಿರ್ತೈತೆ ನೋಡಿರಿ.
ಆಮೇಲೆ ನಾನು ಒಂದು ಟೊಮ್ಯಾಟೊನ ಹಾಕೋತೀನಿ ನೋಡಿರಿ. ಇದಕ್ಕೆ ಮೊದಲು ಹಾಕೋಬಾರ್ದ್ರಿ ಟೊಮ್ಯಾಟೊನ. ಇದೆಲ್ಲ ಬೇಳೆನ ಮಿಕ್ಸ್ ಮಾಡಿದ ನಂತರ ನಾವು ಟೊಮ್ಯಾಟೊನ ಹಾಕೋಬೇಕು ನೋಡಿರಿ. ಟೊಮ್ಯಾಟೊನ ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮ್ಯಾಟೊನ. ಅದಾದ ನಂತರ ಯಾವ ಕಪ್ಪಿಲೆ ಮಸೂರು ದಾಲ್ ತೊಗೊಂಡೆ ನೋಡಿರಿ, ಅದೇ ಕಪ್ಪಿಲೆ ಒಂದು 2.5 ಅಥವಾ 3 ಕಪ್ ನೀರು ಹಾಕ್ಕೊತೀನಿ ನೋಡಿರಿ ನಾನು. ನಿಮ್ಗೆ ತೆಳು ಬೇಕಂದ್ರೆ ಒಂದು 4 ಕಪ್ ಕರೆಕ್ಟಾಗಿ ನೀರು ಹಾಕೋರಿ. ನಾನು ಒಂದು 3.5 ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಳಕತ್ತೀನಿ ರೀ. ಒಂದು 3.5 ಕಪ್ ನೀರು ಹಾಕ್ಕೊಂಡ್ರಿ ಅಂತಂದ್ರೆ ಭಾಳ ಚಲೋ ಆಕೈತಿ. ಹಂಗೆ ನಮ್ಮ ಮಂದಿಗೂ ಕೂಡ ಆಕೈತಿ ಇದು ಸಾರು. ನಿಮ್ಗೆ ತಿಳಿಬೇಕಂದ್ರೆ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕೋರಿ. ಇವಾಗ ಕುಕ್ಕರಿಗೆ ಬೇಕಾಗುವಷ್ಟು ನೀರು ಹಾಕ್ಕೊತೀನಿ ರೀ ನಾನು. ಇದು ಬೇಳೆ ಕುದಿಬೇಕಲ್ಲ, ಅದಾದ ನಂತರ ಬೇಕಂದ್ರೆ ನೀವು ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಮತ್ತೆ ಕುದಿಸ್ಕೋಬೋದು ರೀ. ನಾ ಹೇಳಿದ್ನೆಲ್ಲ ಈಗ ಒಂದು 3.5 ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡೆ ನೋಡಿರಿ. ಹಾಕ್ಕೊಂಡು ಇದಕ್ಕೆ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನೋಡ್ಕೊಂಡು ಹಾಕೋರಿ ನೀವು. ಉಪ್ಪು ಭಾಳ ಹೆಚ್ಚು ಆಗ್ಬಾರ್ದು, ಹೆಚ್ಚಾದ್ರೂ ಟೇಸ್ಟ್ ಕೆಡ್ತೈತಿ, ಕಡಿಮೆ ಆದರೂ ಟೇಸ್ಟ್ ಕೆಡ್ತೈತಿ ಸಾಂಬಾರಿಂದ. ಸೊ ನೋಡ್ಕೊಂಡು ಉಪ್ಪನ್ನು ಹಾಕೋರಿ. ಈಗ ಉಪ್ಪನ್ನು ಹಾಕ್ಕೊಂಡ್ರಲ್ಲ, ಇದನ್ನಾದ ನಂತರ ನಾನು ಇದನ್ನು ಮುಚ್ಚಳನ ಮುಚ್ಚಿ ಒಂದು ವಿಸಿಲ್ ತೊಗೊತೀನಿ ರೀ ನಾನು. 1 ವಿಸಿಲ್ ಅಥವಾ 2 ವಿಸಿಲ್ ಆದರೂ ತೊಗೋರಿ ನೀವು. ಭಾಳ ಮೆತ್ತಂಗೆ ಆಗತ್ತೆ ರೀ ಇದು, ಅಂದರೆ ಮಂದಂಗನ ಆಗುತ್ತೆ ಬ್ಯಾಡಿ. ಇವಾಗ ನೋಡಿರಿ ಕುಕ್ಕರ್ನ ಮುಚ್ಚಿ ಇಡ್ತೇನೆ ನಾನು. 1 ವಿಸಿಲ್ ತೊಗೊತೀನಿ. 1 ವಿಸಿಲ್ ಆದ ನಂತರ ಇವಾಗ ನೋಡಕತ್ತೀನಿ ನೋಡಿರಿ ಎಷ್ಟು ಚಲೋ ಆಗೈತಿ. ಮಂದಂಗೆ ಆಗ್ಬಿಟ್ಟೈತ್ರಿ ಇದು. ಇದನ್ನ ಮಸ್ಕೊಂತಿದ್ರೆ ಮಸ್ಕೋರಿ ನೀವು. ಟೊಮ್ಯಾಟೊನ ಅದು ಎಲ್ಲ ಒಂದು ಸ್ವಲ್ಪ ಹಂಗೆ ಐತಿ, ಬೇಕಿದ್ರೆ ಮಸ್ಕೋರಿ. ಹಂಗನ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ನೋಡ್ಕೊಂಬಿಡ್ರಿ. ಈಗ ನಾನು ಉಪ್ಪನ್ನು ನೋಡ್ಕೊತೀನಿ ನೋಡಿರಿ. ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ್ರಿ ಇದಕ್ಕೆ ಮ್ಯಾಗ. ಕುಕ್ಕರ್ನಾಗ ಅವಾಗ ಹಾಕ್ಕೊಂಡಿದ್ರೆ ಭಾಳ ಇದಾಗ್ಬಿಡ್ತೈತಿ ರೀ, ಅದು ಮೆತ್ತಂಗೆ ಆಗ್ಬಿಡ್ತೈತೆ. ಈಗ ಮೇಲ್ಗಡೆ ಹಾಕ್ಕೊಂಡ್ರಿ ಅಂತಂದ್ರೆ ಒಂದು ಘಮ ಇರ್ತೈತಿ, ಅದಕ್ಕೋಸ್ಕರ ಮೇಲೆ ಹಾಕ್ಕೊಂಡೇನಿ ನಾನು. ಬಿಸಿಲು ಕೂಗಿಸಿದ ನಂತರ ಹಾಕ್ಕೊಂಡೇನಿ. ಇವಾಗ ನೋಡ್ರಿ ನಾನು ಉಪ್ಪನ್ನು ನೋಡ್ಕೊತೀನಿ. ಉಪ್ಪು ಕರೆಕ್ಟಾಗಿತ್ತು ಅಂತಂದ್ರೆ ಅಷ್ಟ ಇರಲಿ ರೀ. ಇಲ್ಲಾಂದ್ರೆ ನೀವು ಒಂದು ಸ್ವಲ್ಪ ಹೆಚ್ಚಿಗೆ ಕೂಡ ಹಾಕೋಬೋದು. ಅದಕ್ಕೆ ನಿಮಗೆ ಬೇಕಿದ್ರೆ ತಿಳಿ ಮಾಡ್ಕೊರಿ. ನನಗಿಷ್ಟ ಸಾಕು. ಸೊ ನೋಡ್ತಾ ಇದ್ರಲ್ಲ, ಇದಿಷ್ಟು ಸಾಕು. ಇದನ್ನು ಹಿಂಗನ ನಾನು ಸರ್ವ್ ಮಾಡ್ಕೋತೀನಿ ನೋಡಿರಿ. ಈ ಬ್ಯಾಳಿ ಸಾಂಬಾರು ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ರೀ. ನನ್ನ ವಿಡಿಯೋ ನೋಡಿದಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.